ಅಕ್ರಮವಾಗಿ ವೋಟ್ ರಾಬರಿ ಮಾಡಲಾಗಿತ್ತು. ಅಕ್ರಮ ಮತದಾನ ಮತಕಳ್ಳತನ ಆರೋಪಕ್ಕೆ ಸಾಕ್ಷಿ ಕೊಟ್ಟ ರಾಹುಲ್ ಗಾಂಧಿ. ಕರ್ನಾಟಕದ ನಕಲಿ ಮತದಾರರ ಪಟ್ಟಿ ರಿಲೀಸ್ ಮಾಡಿದ ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸೋನಿಯಾ ಗಾಂಧಿ ಅವರ ಸುಪುತ್ರ. ಕರ್ನಾಟಕದ ನಕಲಿ ಮತದಾರರ ಪಟ್ಟಿ ರಿಲೀಸ್ ಮಾಡಿದ ರಾಹುಲ್ ಗಾಂಧಿ. ಮತಕಳ್ಳತನ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಇದು. ಬೆಂಗಳೂರಿನಲ್ಲಿ ಪ್ರತಿಭಟನೆಗೂ ಮುನ್ನ ಸಾಕ್ಷಿ ಕೊಟ್ಟ ರಾಹುಲ್ ಗಾಂಧಿ. ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣದಲ್ಲಿ ನಕಲಿ ಮತದಾನ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆ ನೋಡಿ ಅಂತ ಹೇಳಿ ತೋರಿಸಿದ್ದಾರೆ. ಬೆಂಗಳೂರಿನ ಮಹದೇವಪುರದಲ್ಲಿ ಅಕ್ರಮ ಮತದಾನದ ಆರೋಪ, ಅಲಿಗೇಷನ್ಗೆ ಸಂಬಂಧಪಟ್ಟ ಹಾಗೆ 1 ಲಕ್ಷ ನಕಲಿ ಮತ ಚಲಾವಣೆ ಪಟ್ಟಿ ಬಿಡುಗಡೆ ಮಾಡಿದ ರಾಹುಲ್ ಗಾಂಧಿ. ಮಹದೇವಪುರದಲ್ಲಿದ್ದಾರೆ 11,965 ನಕಲಿ ಮತದಾರರು. ನಕಲಿ ವೋಟರ್ಸ್ 40,009 ಮಂದಿ ಮತದಾರರ ಅಡ್ರೆಸ್ಗಳೇ ಸರಿ ಇಲ್ಲ. ಹೆಂಗ್ ಬಂತು, ಎಲ್ಲಿಂದ ಬಂತು? ಒಂದೇ ವಿಳಾಸದಲ್ಲಿದ್ದಾರೆ 10,452 ಮತದಾರರು. ಹೆಂಗ್ ತಗೊಂಡ್ರಿ? ಫೋಟೋ ಸರಿ ಇಲ್ಲದ ಮತದಾರರ ಸಂಖ್ಯೆ 4,132 ಇದಾವೆ. ಫಾರ್ಮ್ 6 ಮಿಸ್ಯೂಸ್ ಆಗಿರುವ 33,692 ಮತದಾರ ಮಹಾಪ್ರಭುಗಳು. ಬರೋಬ್ಬರಿ 1 ಲಕ್ಷ ನಕಲಿ ಮತ ಚಲಾವಣೆ ಆಗಿದೆಯೆಂದ ರಾಹುಲ್ ಗಾಂಧಿ. ನಕಲಿ ಮತದಾನ ವಿರೋಧಿಸಿ ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಮನೆ ನಡೀಬೇಕಾಗಿತ್ತು, ಆದ್ರೆ ಸಿಎಂ ಒಬ್ಬರ ನಿಧನದ ಕಾರಣ ಪೋಸ್ಟ್ಪೋಂಡ್ ಆಗಿತ್ತು. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅಲಿಗೇಷನ್ ಪ್ರಾರಂಭ ಆದ ದಿನ ಹೇಳಿದ್ರು, ನಮ್ಮ ನಾಯಕ ಸಾಕ್ಷಿಗಳಿಲ್ಲದೆ ಆರೋಪ ಮಾಡೋದಿಲ್ಲ ಅಂತ. ನೋಡಿ, ನುಡಿದಂತೆ ನಡೆದ ಸಿಎಂ ಸಿದ್ದರಾಮಯ್ಯ ಅನ್ನೋದು ಜನರ ಎಡೆಯಲ್ಲಿರ್ತಕ್ಕಂಥ ಒಂದು ಜನಪದ ಸಾಲು. ಆದರೆ ಈ ವಿಚಾರದಲ್ಲೂ ಕೂಡ ನುಡಿದಂತೆ ನಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತಗಳ್ಳತನ ಆಗಿದೆ, ಮತರ ವೋಟನ್ನ ಕಳ್ಳತನ ಮಾಡಲಾಗಿದೆ, ಯಾವುದೋ ನಕಲಿ ವೋಟರ್ಸ್ಗಳನ್ನು ಸೃಷ್ಟಿ ಮಾಡ್ಕೊಂಡು MP ಎಲೆಕ್ಷನ್ ಗೆದ್ರು ಅನ್ನೋ ಗುರುತರ ಆರೋಪ ಅದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ತೋರಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ರಿವೀಲ್ ಮಾಡಿದ್ದಾರೆ. So this was the challenge here. This is 7 feet of paper, as you can see. You have to sort through every single one of these. So let's suppose I want to find out if you have voted twice, or if your name occurs twice in the voter list. I have to take your picture and then I have to compare it to every single bit of paper and say, भैया ये फोटो यहां है, let me show you. ऐसी लिस्ट होती है, ऐसी लिस्ट होती है. So then we have to take this individual photo and we have to take it and look in every single sheet कि ये इस व्यक्ति 2 बार तो नहीं आई है. That's the process, and it's a very tedious process. Here is duplicate voter. There are 11,965 voters of this type. This is a gentleman called Gurkirat Singh Dang. Here he is. Can you zoom in? Gurkirat Singh Dang appears once, twice, 3 times, 4 times, in 4 different polling booths in the constituency. He is the same name, the same address, the same person, 4 different polling booths. And this is not just one person. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.